ಚಾನಲ್. ನಾನು ಇವಾಗ ಸ್ಪಿನ್ನಿಗೆ ಬಂದಿದ್ದೀನಿ. ಸ್ವಲ್ಪ ಹೇರ್ ಆಯಿಲ್ ಮಸಾಜ್ ಮಾಡಿಸೋಣ ಅಂತ. ಕೆರೆಟಿನ್ ಮಾಡಿಸಿದ್ದೆ, 2 ಮಂತ್ ಬ್ಯಾಕ್ ಆಗಿದೆ. ಸೊ ಆಗ್ತಾ ಇಲ್ಲ ತಲೆ ಬಿಸಿ, ಅದಕ್ಕೆ ಸರ್ಕ್ಯುಲೇಷನ್ ಆಗಲಿ ಅಂತ ಹೇರ್ ಮಸಾಜ್ ಮಾಡ್ಸೋಕ್ಕೆ ಬಂದಿದ್ದೀನಿ ಸ್ಪಿನ್ ಸಲೂನ್ಗೆ. ಬನ್ನಿ ಗಾಯ್ಸ್, ನೋಡೋಣ. ಇದು ಸ್ಪಿನ್ ಸಲೂನ್ ಚೆನ್ನಾಗಿದೆ. ಇಲ್ಲಿ ಕೆಮಿಕಲ್ ಫ್ರೀ ಇರುತ್ತೆ, ನಮಗೆ ಏನೂ ಸೈಡ್ ಎಫೆಕ್ಟ್ ಇನ್ಫೆಕ್ಷನ್ನು ಆ ಥರ ಏನೂ ಆಗೋದಿಲ್ಲ. ನನಗೆ ತುಂಬ ಇಷ್ಟ, ಅದಕ್ಕೆ ನಾನು ಇದನ್ನು ಇದು ಮಾಡಿದ್ದೀನಿ. ಇಲ್ಲಿ ನೀವು ಮೆಂಬರ್ಶಿಪ್ ಕೂಡ ಆಗ್ಬೋದು. ಅದಕ್ಕೆ ನಮಗೆ ಬೋನಸ್ ಕೊಡ್ತಾರೆ. 10ಗೆ 2, 20ಗೆ 4000 ಆ ಥರ ಎಲ್ಲ ಬೋನಸ್ ಸಿಗುತ್ತೆ. ಇನ್ಕ್ಲೂಡ್ ನಿಮಗೆ GST ಆ್ಯಡ್ ಆಗೋಲ್ಲ. ಎಲ್ಲನೂ ವರ್ತಿದೆ. ಸರ್ವಿಸ್ ಕೂಡ ಚೆನ್ನಾಗಿದೆ. ನನಗೆ ಸರ್ವಿಸ್ ಕೊಡ್ತಿದ್ರು 3 ಜನ ಕೆಲಸ ಬಿಟ್ಟಿದ್ದಾರೆ ಅಂತಿದ್ದಾರೆ. ಬೇಜಾರಾಗ್ತಾ ಇದೆ. ಬನ್ನಿ ಹೋಗೋಣ. ಬಂದಿದ್ದೀನಿ. ಕೆಳಗಡೆ ಏನಿದ್ರು ಕಟ್ಟಿಂಗ್ ಮತ್ತು ಕಲರಿಂಗ್ ಮಾತ್ರ. ಇಲ್ಲಿ ಪೆಡಿಕ್ಯೂರ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಫೇಶಿಯಲ್ ಲೇಡೀಸ್ ಇರುತ್ತಲ್ಲ ಎಲ್ಲ ಮೇಲಿರುತ್ತೆ. ಅನೀಶಾ ಗೊತ್ತಾ ನಮಗೆ? ಹಲೋ ಅನೀಶಾ. ನೀವು ಏರು ಗ್ರೋತ್ ಆಗಬೇಕು, ಏರು ಮತ್ತೆ ಕಟ್ಟಾಗೋದು ಅಂದರೆ ಏರ್ ಫಾಲ್ ಆಗೋದು ಬೇಡ, ಚೆನ್ನಾಗಿ ಗ್ರೋತ್ ಆಗಲಿ ಅಂತ. ಗ್ರೋತ್ ಅಂದರೆ ಈಗ ನೀವು ಇದೇ ಫಸ್ಟ್ ಟೈಮ್ ಮಸಾಜ್ ಮಾಡಿಸಿಲ್ಲ? ಇಲ್ಲ, ಇದು ನಮ್ಮೂರನೇ ಟೈಮ್. ಬ್ರಿಲೇರ್ ಪ್ರಾಡಕ್ಟೇನಾ? ನಾನು ಫಸ್ಟ್ ಟೈಮ್ ಬಾದಾಮಿ ಆಯಿಲ್ ಹಾಕಿದ್ರು. ಸೆಕೆಂಡ್ ಟೈಮ್ ಡ್ಯಾಂಡ್ರಫ್ ಅಂದ್ಬಿಟ್ಟು ಅನೀಶಾ ಅವ್ರು ಹಾಕ್ಕೊಟ್ಟಿದ್ರು. ಈಗ 3rd ಟೈಮ್. ಅಂದರೆ ನಿಮಗೆ ಏರ್ ಫಾಲ್ ಆಗ್ತಿದೆ ಜಾಸ್ತಿ? ಸ್ವಲ್ಪ ಈಗ ಆಗ್ತಾ ಇದೆ ಕೆರೆಟಿನ್. ಅಂದರೆ ಏನು ಗೊತ್ತಾ, ನನಗೆ ಗ್ರೋತ್ ಆಗಲಿ. ಒಂದು 3 ಸೆಕ್ಷನ್ ಆದರೂ ತಗೊಳ್ಳಿ. ನೆಕ್ಸ್ಟ್ ಟೈಮ್ ನೀವು ಹೆಡ್ ಮಸಾಜ್ ಬಂದಾಗಲೂ ಏರ್ ಫಾಲ್ ಬ್ರಿಲಿಯಂಟ್ ಪ್ರಾಡಕ್ಟ್ ಅಂತಲೇ ಹೇಳಿ. ಯಾಕಂದ್ರೆ 3 ಸೆಕ್ಷನ್ ಆದರೆ ನಿಮ್ಮ ಸ್ಕ್ಯಾಲ್ಪು ಕೂಡ ಚೆನ್ನಾಗುತ್ತೆ. ಅದೇ 800 ಆಗುತ್ತೆ. ಓಕೆನಾ? ನಾರ್ಮಲ್ ಬಂದು 600. ಅದಕ್ಕೆ ಆಲ್ಮಂಡ್ ಆಯಿಲು, ಅದಕ್ಕೆ ಕೋಕೋನಟ್ಟು ಮತ್ತು ಆಲಿವ್ ಆಯಿಲ್. ನಾರ್ಮಲ್ ಅದಕ್ಕೆ ಏರ್ ಅಂದರೆ ಗ್ರೋತ್ ಏನಾಗಲ್ಲ. ಇದಾದರೆ ಬ್ರಿಲಿಯರ್ ಪ್ರಾಡಕ್ಟ್ ಅಲ್ವಾ, ಸೊ ಅದಕ್ಕೆ ಆದರೆ 3 ಟೈಪ್ಸ್ ಇದೆ. ಇದು ಡ್ಯಾಂಡ್ರಫ್ದು, ಒಂದು ಹೆವಿ ಮಾಯ್ಶ್ಚರೈಸರ್, ಒಂದು ಏರ್. 800 ಪ್ಯಾಕೇಜ್ ಇದೆ ಅಲ್ಲ? ಓಕೆ. 8 ಬಾಟಲ್ ಮೇಲೆ ಬರಲ್ಲ ಗೈಸ್, ಅವಾಗ ಬರ್ತೀನಿ. ಸೆಲ್ಫ್ ಕೇರು ಇಂಪಾರ್ಟೆಂಟು. ಸೊ ಅವಾಗ ಬಂದು ನಮ್ಮ ಕೇರ್ನ ಮಾಡ್ತಿರ್ತೀನಿ. ಇದೇ ಆಯಿಲ್ ಮಸಾಜ್ನ ಇನ್ನೊಂದು 2 ಟೈಮ್ ಮಾಡಿಸ್ಲಾ ಅಂತ? ಮಾಡಿಸಿ. ಮಂತ್ಲಿ 1 ಟೈಮ್ ತಗೊಳ್ಳಿ ಸಾಕು. ಆಯ್ತಪ್ಪ. ಆನಂದ್ ಸರ್ ಹೋದ್ರಂತ ಬೇಜಾರಾಗ್ತಿದೆ. ಅವ್ರಿಗೂ ನಂಬರ್ ಇದೆ, ನಂಬರ್ ಇದೆ. ಬನ್ನಿ ಅಂತ ಹೇಳಿದ್ರು. ಈಗ ವಾರದಿಂದ ಅವ್ರು ಬಿಟ್ಟು ಎಷ್ಟು ದಿನ ಆಯ್ತು? 1 ವಾರ ಆಯ್ತು. 1 ವಾರ ಮೇ ಬಿ ಅವತ್ತಿದ್ರು ಅನ್ಸುತ್ತೆ. ಈಗ ಕಾಲ್ ಮಾಡಿ. ಅವರು ಸೆಲೂನಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಸೆಲೂನಲ್ಲಿ. ಓಕೆ, ಮಾತಾಡ್ತೀನಿ ನಾನು. It's all
ನೋಡಿ ಗೈಸ್, ಈ ಥರ ಇರುತ್ತೆ ಸರ್ವಿಸ್ಸು. ನಮಗೆ ಕೆಲಸ ಮಾಡಿ ಸಾಕಾಗಿರುತ್ತೆ, ಅದು ಇದು ಇರುತ್ತಲ್ವ ತಲೆ ಬಿಸಿಗಳು, ಅವೆಲ್ಲ ರಿಲೀಫ್ ಆಗುತ್ತೆ ಅಂತ ಅವಾಗವಾಗ ಬಂದು ನಾನು ಸೆಲ್ಫ್ ಕೇರ್ನ ನಾನು ನೋಡ್ಕೊತೀನಿ. ಯಾರ್ಯಾರು ಸೆಲ್ಫ್ ಲವರ್ಸ್ ಇದ್ದೀರಾ ಎಲ್ಲರೂ ಅದನ್ನು ಮಾಡಿ. ನಮ್ಮನ್ನು ನಾವು ನೋಡ್ಕೋಬೇಕು ಅವಾಗವಾಗ, ಜೀವನದಲ್ಲಿ ಇದ್ದಿದ್ದೆ ಎಲ್ಲ. ಎಸ್, ತುಂಬ ಕಂಫರ್ಟಬಲ್, ಚೆನ್ನಾಗಿತ್ತು ಮಸಾಜ್. ಥ್ಯಾಂಕ್ ಯು. ಮಸಾಜ್ ಆಯಿತು, ಈಗ ವಾಷಿಂಗ್ ಟೈಮ್. ನನಗೆ ಇಂಗ್ಲೀಷು ಬರಲ್ಲ, ಹಿಂದಿನೂ ಬರಲ್ಲ, ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡ್ತಿರ್ತೀನಿ ಇವ್ರ ಜೊತೆಲಿ. ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ, ಹೆಂಗೋ ಮೇಂಟೈನ್ ಮಾಡೋದು. मुझको पता नहीं था आप आए बोल के कौन से चलो चलो ನಾನು चलो ತಿಮ್ಮಿ ಟು ನೈಸ್
फोन कोई मारेगा आपको मैं फोन किन जा देना भन्छ के गर्नु वो मेरे आपका वैसे ऐसे किया ना, वो अच्छा वाला कंडीशनर है, ठीक है? समझ में आया? समझ गए। बोल नहीं सकता है। हाँ, चलो। ಆಯಿಲ್ ಮಸಾಜ್ ಆಯಿತು. ಈಗ ನಿದ್ದೆ ಬರ್ತಾ ಇದೆ. ನಾವು ಬಂದಿದ್ದೆ ಲೇಟು, ಸೊ 9 ಆಗಿಬಿಟ್ಟಿದೆ. ಈಗ ನಾನು ದೋಸೆ ತಿನ್ನಬೇಕು ಅಂದ್ಕೊಂಡಿದ್ದೀನಿ. ದೋಸೆ ತಿನ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. ಕಮ್ಮಿ ಮಾಡಿ. ಅನೇಶ ಕರೆಕ್ಟ್. ಅನೇಶ ಬರಲ್ಲ. ಅನೇಶ ಮ್ಯಾರೇಜ್ ಇಲ್ಲ ಹೋಗ್ಬಿಟ್ರು. ಮತ್ತೆ ಈಗ ಮೇರಿ ಅಮೆರಿಕಾ ಇದು ಸೇವ್ ಮಾಡಿ ವಾಟ್ಸಪ್ಪಲ್ಲಿ, ನಾನು ನೋಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್, ಬಾಯ್ ಬಾಯ್. ಹೋಟೆಲ್ ಹತ್ರ ಬಂದಿದ್ದೀನಿ. ಹೋಗಿ ದೋಸೆ ಆರ್ಡ್ರ್ ಮಾಡೋಣ ಬನ್ನಿ. ದೋಸೆನೇ ಹೊರಟಿದೆ, ನೀರು ಬಿಸಿಲೇ ಇಲ್ಲ. ಬರಲಿ ಹೇಳೋಣ. ಇನ್ನೊಂದು ನನ್ನ ಗಿಡ ಇರುತ್ತೆ. ಒಂದು ಆನಿಯನ್ ದೋಸೆ ಬಂತು. ಮಗಳು ದೋಸೆ ತೊಗೊಂಡಿದ್ದಾಳೆ, ತಿಂತಾ ಇದ್ದೀನಿ. ನನ್ನ ಫೇವ್ರೇಟ್ ಇದು. ಚೆನ್ನಾಗಿದೆ. ಗೈಸ್, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. सब्सक्राइब, लाइक, शेयर करो, कमेंट करना मत भूलना, ठीक है? ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು. ಬಾಯ್.